ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕ್ಷಣ ಗಣನೆ ಶುರುವಾಗಿದೆ. ತೀವ್ರಗೊಂಡ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್. ದೆಹಲಿಯಲ್ಲಿ ಬೀಡು ಬಿಟ್ಟ ಸಿಎಂ ಡಿಕೆ ಸಿದ್ದು. ಇದೀಗ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕ್ಷಣ ಗಣನೆ ಶುರುವಾಗಿದೆ. ತೀವ್ರಗೊಂಡಂತ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್. ದೆಹಲಿಯಲ್ಲಿ ಬೀಡು ಬಿಟ್ಟ ಸಿಎಂ ಡಿಕೆ ಮತ್ತು ಸಿದ್ದು ಬಿಕೆಎಚ್ ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಇದೀಗ ದೆಹಲಿಗೆ ದೌಡಾಯಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಜೊತೆ ಮಹತ್ವದ ಸಭೆ. ಯಾರ್ಯಾರಿಗೆ ಸಿಗುತ್ತೆ, ಯಾರ್ಯಾರಿಗೆ ಸಿಗಲ್ಲ ಮಂತ್ರಿ ಭಾಗ್ಯ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಈಗಾಗಲೇ ನೋಡಿ ಹೇಳಲಾಗ್ತಾ ಇತ್ತು, ಅಂದ್ರೆ ಇರುವಂತಹ 20 ಶಾಸಕರ ಪೈಕಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ನಾಯಕರೊಂದಿಗೆ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಪ್ರಯಾಣ. ಮಂತ್ರಿಗಿರಿಗಾಗಿ ರಾಜ್ಯ ನಾಯಕರಿಂದ ದೆಹಲಿ ನಾಯಕರ ಜೊತೆ ಲಾಬಿ. ಇರೋ 20 ಸ್ಥಾನಗಳಿಗೆ 50 ಜನರಿಂದ ಭರ್ಜರಿ ಪೈಪೋಟಿ. 3 ಬಣದಿಂದಲೂ ಸಚಿವ ಸ್ಥಾನಕ್ಕಾಗಿ ನಡೆದಿದೆ ಸರ್ಕಸ್. ಖರ್ಗೆ ಬಣ, ಸಿದ್ದು ಬಣ, ಡಿಕೆ ಬಣದಿಂದ ದೆಹಲಿಯಲ್ಲಿ ಲಾಬಿ ಶುರುವಾಗಿದೆ. ಯಾರ್ಯಾರಿಗೆ ಅವಕಾಶ ಸಿಗಲಿದೆ ಅನ್ನೋದೇ ಇಲ್ಲಿ ಕುತೂಹಲಕಾರಿ.
ಆಕಾಂಕ್ಷಿಗಳಾಗಿ ಮುಂಚೂಣಿಯಲ್ಲಿದೆ 21 ಮಂದಿಯ ಹೆಸರು. ಇದೀಗ ಎಲ್ಲರೂ ಕೂಡ ನನಗೂ ಬೇಕು ನಿನಗೂ ಬೇಕು ಅನ್ನುವಂಥ ಚರ್ಚೆಯಲ್ಲಿ ಮಂತ್ರಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಒಟ್ಟಾರೆಯಾಗಿ ನೋಡಿ, ಇರುವಂಥ 40 ಶಾಸಕರು ಕೂಡ ಲಾಭಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆಕಾಂಕ್ಷಿಗಳೇ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇಲ್ಲಿ 21 ಶಾಸಕರು ಮುಂಚೂಣಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಭರ್ಜರಿ ಲಾಬಿ ನಡೀತಾ ಇದೆ. ಅದರಲ್ಲಿ ಲಕ್ಷ್ಮಣ ಸವದಿ ಅಥಣಿ, ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ, ತನ್ವೀರ್ ಸೇಠ್ ಇದ್ದಾರೆ ಎನ್ಆರ್ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ, ಇನ್ನು ಪ್ರಸಾದ್ ಅಬ್ಬಯ್ಯ ಇದ್ದಾರೆ ಹುಬ್ಬಳ್ಳಿ ಧಾರವಾಡ ಪೂರ್ವ. ಮಂತ್ರಿಗಿರಿಗಾಗಿ ಲಾಭಿ ನಡೆದಂಥದ್ದು ಎನ್ ನಾರಾಯಣ ಸ್ವಾಮಿ ಬಂಗಾರಪೇಟೆ, ಇನ್ನು ರುದ್ರಪ್ಪ ಲಮಾನಿ ಹಾವೇರಿಯಿಂದ, ಶ್ರೀನಿವಾಸ್ ಮಾನೆ ಇದ್ದಾರೆ ಹಾನಗಲ್ ಕ್ಷೇತ್ರ, ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ, ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ, ಎಚ್.ಕೆ. ಪಾಟೀಲ್ ಇದ್ದಾರೆ ಗದಗ, ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್, ಟಿ.ಬಿ. ಜಯಚಂದ್ರ, ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್ ಇದ್ದಾರೆ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಇದ್ದಾರೆ, ಆರ್.ಬಿ. ತಿಮ್ಮಾಪುರ್, ಮಧು ಬಂಗಾರಪ್ಪ, ಶಿವರಾಜ್ ತಂಗಡಗಿ, ಎಂ.ಸಿ. ಸುಧಾಕರ್. ಒಟ್ಟಾರೆ ಮುಂಚೂಣಿಯಲ್ಲಿರುವಂಥವರ 21 ಶಾಸಕರ ಹೆಸರು. ಬೆಳಗಾವಿ ಕ್ಷೇತ್ರ ಅಂತ ಬಂದಾಗ ಲಕ್ಷ್ಮಣ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ಮುಂಚೂಣಿಯಲ್ಲಿ ಬರ್ತಾರೆ. ಇನ್ನು ಸಂತೋಷ್ ಲಾಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಾಗ ಸಂತೋಷ್ ಲಾಡ್ ಬೆಂಬಲಿಗರು ಕೂಡ ಪ್ರತಿಭಟನೆ ಮಾಡಿದ್ರು. ಸಂತೋಷ್ ಲಾಡ್ಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಯಿತು. ಹೌದು ಕೂಡ ದೊಡ್ಡ ಬೆಳವಣಿಗೆ ಆಯಿತು. ಆರ್.ಬಿ. ತಿಮ್ಮಾಪುರ್ ಈಗ ಹಿರಿಯರು ಅನ್ನುವಂಥ ಕಾರಣದಕ್ಕೆ ಇನ್ನು ರಾಜಕೀಯವಾಗಿ ಸಾಕಷ್ಟು ಅನುಭವ ಹೊಂದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಕಾಶ ಮಾಡಿಕೊಡ್ಬೋದೇನು. ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿದ್ದರು, ಇದೀಗ ಮಾಜಿ ಶಿಕ್ಷಣ ಸಚಿವರು. ಸೊ ಹಾಗಾಗಿ ಎಲ್ಲವನ್ನ ಕೂಡ ಗಮನಿಸ್ಕೊಂಡು ನೋಡಿದಾಗ ಒಂದೊಂದಿಷ್ಟು ಇಲ್ಲಿ ಅನುಮಾನಗಳು ಸೃಷ್ಟಿಯಾಗುತ್ತೆ ಯಾರಿಗೆ ಕೊಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ.